ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಡ್ರೈ ಫ್ರೂಟ್ಸ್ ಲಾಡು, ಹೆಲ್ತಿ ಎನರ್ಜಿ ಡ್ರೈ ಫ್ರೂಟ್ಸ್ ಉಂಡೆಗಳು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಬೌಲಷ್ಟು ಖರ್ಜೂರ, ಡೇಟ್ಸ್ ಅಂತ ಹೇಳ್ತೀವಲ್ಲ ಅದು, ಒಂದು 4-5 ಏಲಕ್ಕಿ, ಒಂದು ಬೌಲ್ ಬಾದಾಮಿ, ಒಂದು ಬೌಲ್ ಗೋಡಂಬಿ, ದ್ರಾಕ್ಷಿ ಒಂದು ಬೌಲು, ಪಿಸ್ತಾ ಒಂದು ಬೌಲು, ಒಂದು 4-5 ಸ್ಪೂನಷ್ಟು ಗಸಗಸೆ ಮತ್ತು ಇದ್ರ ಬೀಜ, ಕುಂಬಳಕಾಯಿ ಬೀಜ ಅಂತೀವಲ್ಲ ಅದು ಒಂದು ಬೌಲು, ಎಳ್ಳು, ಬಿಳಿ ಎಳ್ಳು ಒಂದು ಬೌಲಷ್ಟು ತಗೊಳ್ಳೋಣ. ಮತ್ತು ಡ್ರೈ ಫ್ರೂಟ್ಸನ್ನೆಲ್ಲ ಈ ಸೈಜ್ಗೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕಾದರೂ ಕಟ್ ಮಾಡ್ಕೋಬೋದು, ಇಲ್ಲ ಅಂದರೆ ಮಿಕ್ಸಿಲಿ ಪುಡಿ ಬೇಕಾದರೂ ಮಾಡ್ಕೋಬೋದು. ಈ ಥರ ಮಾಡಿದಾಗ ಮಕ್ಕಳಿಗೆ ಅದು ಬಾಯಿಗೆ ಸಿಗ್ತಾ ಇರುತ್ತಲ್ಲ ಡ್ರೈ ಫ್ರೂಟ್ಸು, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೋಡಿ, ಈ ಸೈಜಿಗೆ ಇಷ್ಟು ಡ್ರೈ ಫ್ರೂಟ್ಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಖರ್ಜೂರ, ಡೇಟ್ಸ್ ಅಂತ ಹೇಳ್ತೀವಲ್ಲ ಅದರದ್ದು ಬೀಜನ ತೆಗೆದು ರೆಡಿ ಮಾಡಿಟ್ಕೊಳ್ಳೋಣ. ಈ ಥರ ಬೀಜ ತೆಗೆದ್ಬಿಡೋಣ. ನೋಡಿ, ಈ ಥರ ತೆಗೆದು ಬೀಜನ ಒಂದು ಬೌಲಿಗೆ ಹಾಕಿಡೋಣ. ನಂತರ ಒಂದು ಪ್ಯಾನ್ ಇಡಿ, ಒಲೆ ಹಚ್ಚಿ ನಾವು ಗಸಗಸೆ, ಪಪ್ಪಿ ಸೀಡ್ಸ್ ಅಂತೀವಲ್ಲ ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ತುಂಬ ಅವಶ್ಯಕತೆ ಏನಿಲ್ಲ, ಸ್ವಲ್ಪ ಚಟಪಟ ಸಿಡಿಯೋ ತನಕ ರೋಸ್ಟ್ ಮಾಡ್ಕೊಂಡ್ರೆ ಸಾಕು. ನಂತರ ಅದೊಂದು ಬೌಲ್ಗೆ ಹಾಕಿಡಿ. ನಂತರ ಮಿಕ್ಕಿದಂಥ ಎಳ್ಳೂ ಅಷ್ಟೇ, ಅದು ಸ್ವಲ್ಪ ಚಟಪಟ ಸಿಡಿಯೋ ತನಕ ಹುರಿದು ಅದನ್ನು ಒಂದು ಬೌಲ್ಗೆ ಹಾಕಿಡಿ. ಅಂದರೆ ಇದನ್ನು ಹಾಗೆ ತಿನ್ನೋದಕ್ಕಿಂತ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಏನೇ ಡ್ರೈ ಫ್ರೂಟ್ಸ್, ಎಳ್ಳು ಯಾವುದೇ ಆಗಲಿ ಸ್ವಲ್ಪ ಒಲೆಯಲ್ಲಿ ಫ್ರೈ ಮಾಡ್ಕೊಂಡೇ ತಿನ್ನಬೇಕು, ಹಸಿ ತಿನ್ನೋದೇನು ಅವಶ್ಯಕತೆ ಬೇಡ. ನಂತರ ಮಿಕ್ಕಿದಂಥ ಡ್ರೈ ಫ್ರೂಟ್ಸನ್ನು ಹಾಗೆ ಎಲ್ಲದನ್ನು ಒಲೆಯಲ್ಲಿ ಬಿಸಿ ಮಾಡ್ಕೊಳ್ಳೋಣ. ನೋಡಿ, ಡ್ರೈ ಫ್ರೂಟ್ಸ್ ಲಾಡಲ್ಲಿ ಏನೇನೆಲ್ಲ ಬೆನಿಫಿಟ್ ಇರುತ್ತೆ. ನಮಗೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಮತ್ತು ಇದ್ರಲ್ಲಿ ತುಂಬಾ ಫೈಬರ್ ಇರುತ್ತೆ, ಕ್ಯಾಲ್ಶಿಯಂ, ಪ್ರೋಟೀನ್ ಅಂತ ಕೇಳೋಂಗೇ ಇಲ್ಲ ಡ್ರೈ ಫ್ರೂಟ್ಸಲ್ಲಿ. ಮಕ್ಕಳು ಹಾಗೆ ತಿನ್ನಲ್ಲ ಅನ್ನೋದ್ರಿಂದ ನಾವು ಈ ಥರ ಡ್ರೈ ಫ್ರೂಟ್ಸ್ ಲಾಡುಗಳನ್ನ ಮಾಡಿಕೊಡ್ಬೋದು. ತುಂಬಾ ಈಸಿಯಾಗಿರುತ್ತೆ. ನೋಡಿ, ಹುರಿದು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ಳೋಣ. ನಂತರ ಖರ್ಜೂರನ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಇದೇ ಮೇಯ್ನ್ ಇಂಪಾರ್ಟೆಂಟು. ನೋಡಿ, ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಸಕ್ಕರೆನೂ ಯೂಸ್ ಮಾಡ್ತಾಯಿಲ್ಲ ಮತ್ತು ಬೆಲ್ಲನೂ ಯೂಸ್ ಮಾಡ್ತಾಯಿಲ್ಲ, ಬರೀ ಅದೇ ಹೇಳಿದ್ನಲ್ಲ ಅದು ಡೇಟ್ಸನ್ನು ಹಾಕಿ ನಾನು ನಿಮಗೆ ಡ್ರೈ ಫ್ರೂಟ್ಸ್ ಲಾಡನ್ನು ಮಾಡ್ಕೊಡ್ತಾಯಿದ್ದೀನಿ. ಮತ್ತು ತುಪ್ಪನ ಹಾಕೋಣ, ಒಂದು 4-5 ಸ್ಪೂನಷ್ಟು ತುಪ್ಪನ ಹಾಕಿ, ಮತ್ತು ಗ್ರೈಂಡ್ ಮಾಡ್ಕೊಂಡಿರೋಂಥ ಡೇಟ್ಸ್ ಹೇಳ್ತೀವಲ್ಲ ಖರ್ಜೂರ, ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಬಿಸಿ ಮಾಡಿದಾಗ ಸ್ವಲ್ಪ ತೆಳುವಾಗುತ್ತೆ, ನಿಮಗೆ ಉಂಡೆ ಕಟ್ಟೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ. ನಂತರ ಹುರ್ಕೊಂಡಿರೋಂಥ ಡ್ರೈ ಫ್ರೂಟ್ಸನ್ನೆಲ್ಲ ಇದಕ್ಕೆ ಆ್ಯಡ್ ಮಾಡೋಣ. ಮತ್ತು ಹುರ್ಕೊಂಡಿರೋಂಥ ಬಿಳಿ ಎಳ್ಳು ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಇದೇ ಡ್ರೈ ಫ್ರೂಟ್ಸ್ ಅಂತಲ್ಲ, ಎನಿ ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕೋಬೋದು. ಮತ್ತು ಗಸಗಸೆನ ಹಾಕೋತಾ ಇದ್ದೀನಿ. ಮತ್ತು ದ್ರಾಕ್ಷಿನ ನೀವು ಹೀಗೆ ಹಾಕೊಳ್ಳಿಲ್ಲ ಅಂದರೆ ಬೇಕಾದ್ರೆ ತುಪ್ಪದಲ್ಲಿ ಹುರಿದು ಬೇಕಾದರೂ ಹಾಕೋಬೋದು. ನೋಡಿ, ಈ ಅದಕ್ಕೆ ಮಾಡ್ಕೊಳ್ಳಿ. ಮತ್ತು ಕುಟ್ಟಿಟ್ಕೊಂಡಿರೋಂಥ ಏಲಕ್ಕಿನ ಹಾಕೋಣ. ಡ್ರೈ ಫ್ರೂಟ್ಸ್ ಲಾಡಲ್ಲಿ ಮತ್ತು ನ್ಯೂಟ್ರಿಯೆಂಟ್ಸ್ ಅಂತೂ ತುಂಬಾ ಇರುತ್ತೆ, ಬೋನ್ ಹೆಲ್ತ್ಗೆ ತುಂಬಾ ಒಳ್ಳೆಯದು. ನೋಡಿ, ಆದಮೇಲೆ ಈ ಥರ ಒಂದು ತಟ್ಟೆಗೆ ಹಾಕೋಣ ಆರೋದಕ್ಕೆ. ಹಾರ್ಟ್ ಹೆಲ್ತ್ಗೂ ಅಷ್ಟೇ, ಮಕ್ಕಳಿಗೆ ಈ ಥರ ಡೈಲಿ ಒಂದೊಂದು ಉಂಡೆ ಮಾಡಿಕೊಟ್ರೆ ಸಾಕು, ಎಲ್ಲದರಲ್ಲೂ ಒಂದೇ ಉಂಡೆಲಿ ಇರುತ್ತೆ. ಡೈಲಿ ಒಂದೊಂದು ಉಂಡೆನ ಮಾಡಿಕೊಡಿ. ಮಕ್ಕಳೇ ಅಂತಲ್ಲ, ನೀವೊಂದು ಎಲ್ಲರೂ ತಿನ್ಬೋದು. ಈವನ್ ಲೇಡೀಸ್ಗಂತೂ ತುಂಬಾ ಒಳ್ಳೆಯದು ಡ್ರೈ ಫ್ರೂಟ್ಸ್ ಲಾಡು, ಬಾಣಂತಿಯರಿಗೆ ಎಲ್ಲರಿಗೂ. ನೋಡಿ, ಈ ಅದಕ್ಕೆ ನಾವು ಉಂಡೆ ಬೇಕಾದರೂ ಮಾಡ್ಕೋಬೋದು, ನೀವು ರೋಲ್ ಥರ ಬೇಕಾದರೂ ಮಾಡ್ಕೋಬೋದು. ನಾನು ಕೊಬ್ಬರಿನ ಬೇಕಾದರೆ ನೀವು ಡ್ರೈ ಫ್ರೂಟ್ಸ್ ಲಾಡುಗೆ ಹಾಕೋಬೋದು. ನಾನು ಈ ಥರ ಅಟ್ರ್ಯಾಕ್ಷನ್ ಆಗಿರಲಿ ಮಕ್ಕಳಿಗೆ ಅಂತೇಳಿ ಕೊಬ್ಬರಿ ಪುಡಿ ಮಾಡಿ ಅದನ್ನು ಸ್ವಲ್ಪ ಮಿಕ್ಸಿಲಿ ಗ್ರೈಂಡ್ ಮಾಡಿ ಈ ಥರ ಡ್ರೈ ಫ್ರೂಟ್ಸ್ ಲಾಡುಗೆ ಉರುಳಿಸಿ ಕೊಡ್ತೀನಿ. ನೋಡಿ, ಈ ಥರ ಮಾಡ್ಬೋದು. ಮಕ್ಕಳು ಅಟ್ರ್ಯಾಕ್ಷನ್ ಆಗಿರುತ್ತಲ್ಲ, ತಿಂತಾರೆ. ತಿಂದೇದ ಮಕ್ಕಳೂ ತಿನ್ನಬೇಕು, ಆ ಥರ ಇರುತ್ತೆ ಈ ಥರ ಟೇಸ್ಟು. ನೀವು ಆ ಥರ ಒಂದು ಮಾಡ್ಬೋದು. ಬೇಕಂದರೆ ಇಲ್ಲ ಪಪ್ಪಿ ಸೀಡ್ಸ್ ಇರುತ್ತಲ್ಲ, ಗಸಗಸೆ ಹುರಿದಿರೋದು, ನೋಡಿ ಇದಕ್ಕೂ ಡ್ರೈ ಫ್ರೂಟ್ಸ್ ಲಾಡನ್ನ ಇದನ್ನು ಬೇಕಾದರೆ ಈ ಥರ ಉರುಳಿಸಿ ಕೊಡಿ. ನೋಡಿ, ಎಷ್ಟು ಅಟ್ರ್ಯಾಕ್ಷನಾಗಿ ಕಾಣಿಸ್ತಾ ಇದೆ. ಇದು ನೋಡಿದ ತಕ್ಷಣ ತಿನ್ನಬೇಕು ಅನಿಸುತ್ತೆ, ಆ ಥರ ಇರುತ್ತೆ. ನೋಡಿ, ಡ್ರೈ ಫ್ರೂಟ್ಸ್ ಲಾಡು ರೆಡಿ ಆಯಿತು. ಶುಗರ್ ಇಲ್ಲ ಮತ್ತು ಬೆಲ್ಲ ಹಾಕಿಲ್ಲ, ಹಾಗೇ ಸ್ವೀಟಿಗೆ ತಕ್ಕಾಗಿ ಡ್ರೈ ಫ್ರೂಟ್ಸ್ ಲಾಡು ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ, ಎನರ್ಜಿ ಫುಡ್ಡು.
ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಬಾಯ್.